ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಭೇಟಿ ನೀಡಿದ್ದಾರೆ. ವಿಮಲಾ ಮೇಡಂ ರವರ ತಾಯಿಯಾದ ದಿವಂಗತ ಲೀಲಾ ಪೂಜಾರಿ ಅವರ 10ನೇ ವರ್ಷದ ಪುಣ್ಯಸ್ಮರಣೆಯನ್ನು ನಮ್ಮ ಸುರಕ್ಷಾ ಸೇವಾಶ್ರಮದಲ್ಲಿ ಆಚರಿಸಿದ್ದಾರೆ. ಅದಕ್ಕೆ ಬೇಕಾಗುವ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಿವಂಗತ ಲೀಲಾ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಫ್ಯಾಮಿಲಿಯವರಿಗೆ ದೇವರು ಆರೋಗ್ಯ, ಆಯಸ್ಸು, ಸಂಪತ್ತು ನೀಡಲಿ. ಇನ್ನು ಅನೇಕ ಬಡವರಿಗೆ, ಅನಾಥರಿಗೆ ಸಹಾಯ ಮಾಡುವ ಶಕ್ತಿ ನೀಡಲಿ. ನಿಮ್ಮ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ. ಅನ್ನದಾನದಂತಹ ಸೇವೆ ಸದಾ ನಿಮ್ಮಿಂದ ನಡೆಯುತ್ತಿರಲಿ. ದೇವರ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಲಿ ಎಂದು ನಾವೆಲ್ಲ ಆಶ್ರಮವಾಸಿಗಳು ಪ್ರಾರ್ಥಿಸುತ್ತೇವೆ. ಈ ಸೇವಾಶ್ರಮಕ್ಕೆ ಆಗಮಿಸಿರುವ ವಿಮಲಾ ಮೇಡಂ ಮತ್ತು ಪುಷ್ಪರಾಜ್ ಸರ್ ದಂಪತಿಯವರಿಗೆ ಹಾಗೂ ಫ್ಯಾಮಿಲಿಯವರಿಗೆ ಮತ್ತು ಬಡವರ ಬಂಧು ಸೇವಾ ಟ್ರಸ್ಟ್ ಬಂಟ್ವಾಳ ಕುಕ್ಕಿಪಾಡಿ ಇದರ ಸ್ಥಾಪಕರಾದ ಗುರುರಾಜ್ ಕುಕ್ಕಿಪಾಡಿ ಇವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಸತೀಶ್ ಕಜಕಾರು ಚಲನಚಿತ್ರ ನಟರು ಹಾಗೂ ಕಲಾವಿದರು. ಇವರು ಒಳ್ಳೆಯ ಉದ್ದೇಶಕ್ಕೋಸ್ಕರ ಹೊರದೇಶಕ್ಕೆ ಹೊರಡಲಿದ್ದಾರೆ. ಅವರ ಏನೇ ಒಂದು ಒಳ್ಳೆಯ ಉದ್ದೇಶ ಇದ್ದರೂ ಈಡೇರಲಿ. ಅವರ ಉದ್ಯೋಗದಲ್ಲಿ ಪ್ರಗತಿ ಸಾಗಲಿ. ದೇವರ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಲಿ ಎಂದು ನಾವೆಲ್ಲ ಆಶ್ರಮವಾಸಿಗಳು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ಸರ್ ಹೇಳಿ, ಇವತ್ತು 10ನೇ ವರ್ಷದ್ದು ಊಟ ಒಂದು ನೀಡಿದರೆ ನಮ್ಮ ಆಶ್ರಮಕ್ಕೆ, ಹೇಗೆ ಅನಿಸಿತು ನಿಮ್ಮ ಅನಿಸಿಕೆ? ಸುರಕ್ಷಾ ಸೇವಾಶ್ರಮ ಕಾರ್ಕಳದ ಜರಗುಡ್ಡೆ. ಇಲ್ಲಿ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮದು ಒಂದು ಕುಟುಂಬ, ನಮ್ಮದು ಮನೆ, ನಮ್ಮ ತಾಯಿಯ ತಾಯಿ ಅಂದರೆ ನಮಗೆ ಅಜ್ಜಿ ಲೀಲಾ ಪೂಜಾರ್ತಿ. ಇಂದಿಗೆ ಇವರ ಪುಣ್ಯಸ್ಮರಣೆ ಅಂದರೆ 10ನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ನಾವು ಸುರಕ್ಷಾ ಆಶ್ರಮದಲ್ಲಿ ಇವರಿಗೆ ಇಲ್ಲಿರುವ ನಿರಾಶ್ರಿತರ ಒಂದಿಗೆ ಇವರಿಗೆ ಒಂದು ದಿನದ ಅನ್ನದಾನವನ್ನು ನಾವು ನೀಡಬೇಕೆನ್ನುವ ಎಲ್ಲರೂ ಮಕ್ಕಳು ಹಾಗೂ ನಮ್ಮ ಧರ್ಮಪತ್ನಿ ಹಾಗೂ ನಮ್ಮ ಲೀಲಾ ಪೂಜಾರ್ತಿಯವರ ಒಡ ಹುಟ್ಟಿದ ತಮ್ಮ ಶ್ರೀಯುತ ದಾಮೋದರ, ಅಜ್ಜ ನಮ್ಮದು, ಹಾಗೆ ನಾವೆಲ್ಲರೂ ಸೇರಿ ಇವತ್ತಿನ ಅನ್ನದಾನವನ್ನು ಈ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ನಾವು ಪ್ರತಿ ಬಾರಿ ನಮ್ಮ ತಂಡವನ್ನು, ನಮ್ಮ ಟ್ರಸ್ಟ್ ಇದೆ ಬಡವರ ಬಂಧು ಸೇವಾ ಟ್ರಸ್ಟ್, ಅದರ ಜೊತೆಯಲ್ಲೂ ನಾವು ಈ ಆಶ್ರಮಕ್ಕೆ ಹೊಸಬರಲ್ಲ, ನಾವು ಪ್ರತಿ ಬಾರಿ ಈ ಆಶ್ರಮಕ್ಕೆ ಬರುವವರು. ನಾವು ನಿಮಗೆಲ್ಲರಿಗೂ ನಾವು ಪರಿಚಯ ಇದ್ದವರು, ಅದಕ್ಕೋಸ್ಕರ ನಮ್ಮ ಮನೆಯವರನ್ನು ಎಲ್ಲರನ್ನು, ನಮ್ಮ ಬಂಧು ಬಳಗವನ್ನು ಇವತ್ತು ಈ ಆಶ್ರಮಕ್ಕೆ ನಾನು ಕರೆದು ತಂದಿದ್ದೇನೆ. ಯಾಕೆಂದರೆ ನಾವು ಅನ್ನದಾನವನ್ನು ಅಥವಾ ದೊಡ್ಡ ಮಟ್ಟಿನಲ್ಲಿ ಆಡಂಬರವನ್ನು ಎಲ್ಲೆಲ್ಲಿಯೂ ನಾವು ದುರುಪಯೋಗ ಮಾಡ್ತೇವೆ. ಹಾಗೆ ಆಗದ ರೀತಿಯಲ್ಲಿ ಎಲ್ಲಿಯಾದರೂ ಕಷ್ಟದಲ್ಲಿ ಯಾರಿದ್ದಾರ ಅವರಿಗೆ ಒಂದು ಹೊತ್ತಿನ ಅನ್ನದಾನ ಆಗಲಿ ಅನ್ನೋ ಉದ್ದೇಶವನ್ನು ನಾವು ನಮ್ಮ ಮನೆಯವರು ಇದರ ಬಗ್ಗೆ ಎಲ್ಲ ಪೂರ್ವಯೋಜಿತವಾಗಿ ಕೈಗೂಡಿಸಿ ಮನೆಯವರೆಲ್ಲರೂ ಸೇರಿ ಆಶ್ರಮದಲ್ಲಿ ಒಂದು ದಿನದ ಅನ್ನದಾನ ನಿಮ್ಮ ಜೊತೆಗೆ ಆ ದಾನವನ್ನು ಮಾಡಿದರೆ ನಿಮ್ಮ ಆಶೀರ್ವಾದ ನಮಗೆ ಹಾಗೂ ನಮ್ಮನ್ನು ಬಿಟ್ಟು ಹೋಗಿ ಅಗಲಿದಂಥ ನಮ್ಮ ಅಜ್ಜಿಗೆ ಲೀಲಾ ಪೂಜಾರ್ತಿಯವರ ಆತ್ಮಕ್ಕೂ ಎಲ್ಲರಿಗೂ ಒಳಿತು ಸಿಗಬೇಕು. ಈ ಆಶ್ರಮದಲ್ಲಿ ನಾವು ಪ್ರತಿ ಬಾರಿ ಹೇಳ್ತೇವೆ, ಈ ಆಶ್ರಮದ ಮಹಾತಾಯಿ ಶ್ರೀಯುತ ಆಯಿಷಾ ಅಂತ. ನಾನು ಅವರಿಗೆ ತಾಯಿ ಎಂಬ ಸ್ಥಾನವನ್ನೇ ಕೊಟ್ಟಿದ್ದೇನೆ. ಯಾಕೆಂದರೆ ನಿಮಗೆಲ್ಲರಿಗೂ ನಮ್ಮ ಮನೆಯಲ್ಲಿ ನಾವು ಮಕ್ಕಳಿಗೆ ನಮ್ಮ ತಾಯಿಯಾಗಿದ್ದರೆ ನಿಮಗೆಲ್ಲರಿಗೂ ಆಶ್ರಮದ ತಾಯಿ ಅಂದರೆ ಶ್ರೀಯುತ ಆಯಿಷಾ ಅಮ್ಮರವರು ನಮ್ಮ ಜೊತೆ ಬಹಳಷ್ಟು ಕಷ್ಟಪಟ್ಟು ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ನಾನು ಹೇಳೋದು ಒಂದೇ, ನಾವು ಈ ರೀತಿ ಏನು ಇವತ್ತು ಅನ್ನದಾನವನ್ನು ಒಬ್ಬರ ಹೆಸರಿನಲ್ಲಿ ಇಲ್ಲಿಗೆ ತಂದು ನೀಡಿದ್ದೇವೆ. ನೋಡಿದವರು ಏನು ಮಾಡಿ ಅಂದರೆ ದೊಡ್ಡ ಮಟ್ಟದಲ್ಲಿ ಔತಣವೋ ಆಡಂಬರವೋ ಪಾರ್ಟಿ ಗೀಟಿ ಮಾಡೋದಕ್ಕಿಂತ ಸರಳವಾಗಿ ಇಂಥ ಕಡೆಗೆ ಏನಾದರೂ ಒಂದು ದಾನ ಮಾಡಿ, ಇಲ್ಲಿರುವ ನಿರಾಶ್ರಿತರು ಪ್ರೀತಿಯಿಂದ ನಿಮ್ಮ ಹೆಸರಿನಲ್ಲಿ ಒಂದು ಹೊತ್ತಿನ ಆಹಾರ ದಾನವನ್ನು, ಊಟವೋ ಉಪಹಾರವೋ ಯಾವುದಾದ್ರೂ ಇದ್ದರೆ ಇಂಥ ಆಶ್ರಮಕ್ಕೆ ಮಾಡಿ. ಪ್ರತಿ ಸಾರಿಯೂ ನಾವು ಹೇಳ್ತಾ ಬಂದಿದ್ದೇವೆ, ನಮ್ಮ ವಿಡಿಯೋವನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಇಲ್ಲಿಗೆ ಆಹಾರದ ಹೊರೆಕಾಣಿಕೆಯನ್ನು ನಾವು ತಂದುಕೊಟ್ಟಿದ್ದೇವೆ. ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಆಚರಣೆಯನ್ನು ಇವರ ಜೊತೆ ನಾವು ಆಚರಣೆಯನ್ನು ಮಾಡಿದ್ದೇವೆ. ಅನ್ನದಾನವನ್ನು ನೀಡಿದ್ದೇವೆ, ಆಹಾರ ದಾನವನ್ನು ನೀಡಿದ್ದೇವೆ. ಪ್ರತಿ ಸಾರಿಯೂ ಕೂಡ ನಮ್ಮಿಂದ ಏನು ಸಾಧ್ಯ ಇದೆಯೋ ನಾನು ಪ್ರತಿ ಬಾರಿ ಹೇಳಿದ್ದೇನೆ, ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತೆಲ್ಲ ಇಂಥದ್ದು ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಬಹಳ ಅಚ್ಚುಕಟ್ಟಾಗಿ ಸರಳತೆಯಲ್ಲಿ ಎಲ್ಲಿಯೂ ಲೋಪದೋಷ ಬರದಾಗೆ ಇವರ ಟ್ರಸ್ಟ್, ನಮ್ಮ ಆಶ್ರಮದ ಆಯಿಷಾ ಅವರ ಟ್ರಸ್ಟ್ ಹಾಗೂ ಇವರು ಸ್ಥಾಪಕರು, ಈ ಒಂದು ಸುರಕ್ಷಾ ಆಶ್ರಮದ ಆಯಿಷಾ ಅವರು ಇವರನ್ನು ಇದನ್ನೆಲ್ಲ ನಡೆಸಿಕೊಂಡು ಇಷ್ಟು ನಿರಾಶ್ರಿತರನ್ನು ಪ್ರೀತಿಯಿಂದ ಒಂದೇ ತಾಯಿಯ ಮಕ್ಕಳಾಗಿ ನಿಮ್ಮನ್ನೆಲ್ಲ ಪಾಲನೆ ಮಾಡ್ತಾ ಬರ್ತಾ ಇದ್ದಾರೆ. ನಾವು ಕೊಡುವ ಅನ್ನದಾನ ಒಂದು ಹೊತ್ತಿದ್ದಾಗಿರ್ಬೋದು, ನಂತರ ಸಾಯಂಕಾಲಕ್ಕೂ ರಾತ್ರಿಗೂ ನಾಳೆಗೂ ನಾಡಿದ್ದಿಗೂ ಆ ದಾರಿ ಎಲ್ಲಿಂದ ಬರ್ತದೆ ಅಂತ ಅದು ಗೊತ್ತಿಲ್ಲ. ಅದು ಅವರು ಆ ಭಗವಂತನ ಆ ದಾರಿಯನ್ನು ಅವರಿಗೆ ತೋರಿಸ್ತಿದ್ದಾರೆ, ಕಾಣಬೇಕು. ನಾವು ಮನೆಯಲ್ಲಿ ಒಂದು 6 ಮಂದಿ 7 ಮಂದಿ ಊಟಕ್ಕೋಸ್ಕರ ತಿಂಗಳಿಗೆ ಒಂದು ಲೆಕ್ಕಾಚಾರ ಮಾಡ್ತೇವೆ, ಇಷ್ಟು ಸಂಪಾದನೆ ಇಷ್ಟು ಆಗ್ಬೇಕಲ್ಲ. ಅಂದರೆ ಇವರೇ ಲೆಕ್ಕಾಚಾರ ಒಂದು ದಿನದ ಹೊತ್ತಿಗೆ ಕೇಳಿದರೆ ಅದು ನಮ್ಮಿಂದ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೋಡುವಂಥವರು ನಾವು ಏನು ಇವತ್ತಿನ ಈ ಅನ್ನದಾನವನ್ನು ನೀಡಿದ್ದೇವೋ ನೀವು ಕೂಡ ಯಾರು ನೋಡ್ತೀರೋ ಅಂಥದ್ದೊಂದು ಅನ್ನದಾನ, ಒಂದು ಹುಟ್ಟುಹಬ್ಬ ಆಗಿರಲಿ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಅನ್ನದಾನ ಮಾಡಲಿಕ್ಕೆ ಇದ್ದರೆ ಇಂಥ ಕಡೆಗೆ ಇಂಥವರಿಗೆ ಒಂದು ಅನ್ನದಾನವನ್ನು ನೀಡಿ, ಇಂಥವರಿಗೆ ಅನ್ನದಾನವನ್ನು ನಿಮ್ಮ ಕೈಯ ಮುಖಾಂತರ ಕೊಡಿ. ಇವರಿಗೂ ಒಳ್ಳೆಯದಾಗಲಿ, ಈ ಆಶ್ರಮಕ್ಕೂ
ಖಂಡಿತವಾಗಿ ಮುಂಬರುವ ದಿನದಲ್ಲಿ ಇವರ ಆಶೆಗಳು ಕೆಲವಿದೆ, ಅದು ಈಡೇರುವಾಗೆ ಆಗಲಿ. ಹಾಗೂ ನಮ್ಮನ್ನು ಇಲ್ಲಿ ಕರೆದು ಇಲ್ಲಿಗೆ ಒಂದು ಅನ್ನದಾನ ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಂಥ ಈ ನಮ್ಮ ಸ್ಥಾಪಕರು ಸುರಕ್ಷಾಶ್ರಮದ ಆಯಿಷರವರು ಹಾಗೂ ಸಿಬ್ಬಂದಿಗಳು ಹಾಗೂ ಟ್ರಸ್ಟಿನವರಿಗೆ ಎಲ್ಲರಿಗೂ ನಮ್ಮ ಫ್ಯಾಮಿಲಿಯ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಸಮರ್ಪಿಸುತ್ತೇನೆ. ಲೀಲಾ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಲೀಲಾ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. 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 ಲೀಲಾ ಪೂಜಾರಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಲೀಲಾ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸುಭಾಷ ಲೀಲಾ ಪೂಜಾರಿ ಅವರಿಗೆ ಒಳ್ಳೆಯದಾಗಲಿ. ಲೀಲಾ ಪೂಜಾರಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ. ಲೀಲಾ ಪೂಜಾರಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ. ಲೀಲಾ ಪೂಜಾರಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ. ಲೀಲಾ ಪೂಜಾರಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬದವರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ. ಲೀಲಾ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಲೀಲಾ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಲೀಲಾ ಪೂಜಾರಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ. ಲೀಲಾ ಪೂಜಾರಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ. ಲೀಲಾ ಪೂಜಾರಿ ಆತನ ಆತ್ಮಗೂ ಶಾಂತಿ ಸಿಕ್ಕಳು ಬೊಕ್ಕ ಆತನ ಕುಟುಂಬಗಳಿಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲು. ಲೀಲಾ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆತ್ಮಕ್ಕೆ ಶಾಂತಿ